ನೀವು ಕಷ್ಟಪಟ್ಟು ನಿಮ್ಮ ಮೈ ಮೇಲೆ ಒಡವೆ ಹಾಕಿ ಮೈ ಮೇಲೆ ಒಡವೆ ತೆಗೆದು ದೇವ್ರಿಗೆ ಬಂದು ಅರ್ಕೆ ತಿಸುತ್ತ ಯಾವ ದೇವ್ರು ಹೇಳಲ್ಲ. ಇದೊಂದು ನಿಮಗೆ ನೆನಪರಲಿ. ನೀವು ಕೂಲಿ ಮಾಡಿ ನಿಮ್ಮ ಮಕ್ಕಳು ಸಾಕಿ, ಸಾಧ್ಯವಾದ್ರೆ ನಿಮ್ ಕೈಲಿ ಏನಿದೆ ಅದನ್ನ ಹಾಕಿ. ನಿಮಗೆ ದೇವ್ರು ಕೊಡುತ್ತಲ್ಲ, ದುಡೀರಿ. ನೋಡುತ್ತೀರಾ, ಮೊನ್ನೆ ಯಾರ ಬಂದು ಮರಿ ಕಡಿತೀನಿ ಅಂತ ಅವ್ನು ಹೋಟ್ಲು ಮಾಡ್ಕೊ ಅಂತ ಹೇಳ್ದಂಗೆ ಮಾಡ್ಕೊಳ್ಳಿ. ಆ ದುಡ್ಡಲ್ಲಿ ಅದೇ 15,000 ಖರ್ಚು ಮಾಡೋ ಬದಲು ಅದೇ ದುಡ್ಡಲ್ಲಿ ಒಂದು ಹೋಟ್ಲು ಮಾಡ್ಕೊಳ್ಳಿ. 5,000 ಖರ್ಚು ಮಾಡಿ ದೇವ್ರಿಗೆ ಹಾಕೋ ಬದಲು ಒಂದು ಅಂಗಡಿ ಮಾಡ್ಕೊಳ್ಳಿ. ಹೂವು ಮಾರಿ, ಸೊಪ್ಪು ಮಾರಿ. ನಾಚಿಕೆ ಆಗತ್ತಾ? ನಾಚಿಕೆ ಆಗಲ್ಲ. ಚಪ್ಪಲು ನಾಚಿಕೆ ಇಲ್ಲ. ಕಂಡರ ಮನೆ ಬಗ್ಗೆ ನೋಡ್ರೆ ನಾಚಿಕೆ ಆಗುತ್ತೆ, ಕಂಡ್ರೆ ಮಗರ ನಾಚಿಕೆ ಆಗುತ್ತೆ. ಕೂತ್ಕೊಂಡು ಮಲ್ಕೊಂಡು ಉಂಡ್ಬಿಟ್ರೆ ನಾಚಿಕೆ ಆಗ್ತದೆ, ಬೇರೆ ನಾಚಿಕೆ ಆಗಲ್ಲ. ನೋಡಿ, ನಾವು ದುಡಿತೀವಿ, ನಾವು ಓದಿವಿ, ನಮ್ಗೆ ಓದಕ್ಕೂ ಬರುತ್ತೆ, ಬರೆಯೋಕೆ ಬರುತ್ತೆ, ಬೈಯಕ್ಕೂ ಬರುತ್ತೆ, ಜನ ಸಾಕರ್ಸಕ್ಕೂ ಬರುತ್ತೆ. ಅರ್ಥಾಗ್ತದ? ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕೂಲಿ ಮಾಡಿ, ಕಷ್ಟ ಬಿದ್ದು, ಸಾಲ ಮಾಡಿ, ಒಲೆ ಮೈಯಲ್ಲಿರೋ ಒಡವೆನ ಅಡೆ ಇಕ್ಕಿ ಬಂದು ಸಾಲ ತಿಸ್ಕೊಂಡು ದೇವರೇಳಲ್ಲ. ನಿಮ್ ಕೈಲಿದ್ದಾಕಿ ಹಾಕಂತ ಪ್ರೀತಿ ಇದ್ರೆ ನಿಮ್ ಕೈಲಿದ್ದು ಹಾಕ್ಬೇಕು. ಸಣ್ಣ ಪಟ್ಟ ಬಡವರೆಲ್ಲ ಕೈಯಿಂದ ಹಾಕ್ಬೇಡಿ. ಗೊತ್ತಿರುತ್ತೆ ನಿಮ್ಗೆ. ನಾನು 15 ವರ್ಷ ನಂಗೊಬ್ಬ ಡಾಕ್ಟರ್ ದುಡ್ಡೇ ಇಲ್ಲ, ನಮ್ಮ ಮಗನೇ ನೋಡಿಲ್ಲ, 15 ವರ್ಷ ಮಗಳಿಲ್ಲ ನಂಗೆ. ಅವತ್ತು ಬರ್ತಾನ ನಮ್ಮ ಅಪ್ಪನ ತಾಣ ಯಾವ ಸೈಡ್ಗೆ ಮಂಗ್ಸೋ ಇದ್ದ ಕರೆಂಟ್ ಹೊಡಿತು ಅಂತ ಬೆಂಗಳೂರಲ್ಲಿ. ನಮ್ಮ ಅಪ್ಪ ಚೆನ್ನಾಗಿದ್ದಾರೆ, ನಮ್ಮ ಅಮ್ಮ ಚೆನ್ನಾಗಿದ್ದಾರೆ, ಮಗು ಇಲ್ಲ. ದೇವ್ರು ಸಿಕ್ಕಿದ್ಮೇಲೆ ಮುತ್ತಂತ ಮಕ್ಕಳು ನನಗೆ. ಅರ್ಥಾಗ್ತದ? ನಿಮ್ಮನೆ ಕಷ್ಟ ಅಕ್ಕಪಕ್ಕ ಕಷ್ಟ ನೋಡಿ ₹1 ಸಹಾಯ ಮಾಡ್ತಾ ಬನ್ನಿ ದಯವಿಟ್ಟು. ಇನ್ನೊಮ್ಮೆ ತಿಳ್ಕೊಳ್ಳಿ, ತಾಯಿ ತಂದೆ ಕುಡಿಯ ನೀರು ತಿನ್ನ ಅನ್ನ ವ್ಯರ್ಥ ಮಾಡೋ ಸಮಯ ಸಿಗಲ್ಲ. ನೀವು 999 ಊಟ ಮಾಡ್ರೆ ಪರವಾಗಿಲ್ಲ, ₹1 ದಾನ ಮಾಡ್ರಯ್ಯ. ತಟ್ಟೊಳಗೆ ಬಿಟ್ಟು ಬರ್ತಿರಲ್ಲ, ಅದನ್ನ ಯಾರೋ ಬಡಬಗ್ರಿಗೆ ಕೊಡಿ. ಒಂದೊತ್ತಿನ ಊಟಕ್ಕೆ ಕಷ್ಟದಲ್ಲಿ ಬಡಬಗ್ರು ಬಹಳ ಜನ ಭೂಮಿ ಮೇಲಿದ್ದಾರೆ. ನಾವು ಅಷ್ಟೇ. ನಮ್ಮಪ್ಪ ಅಡಿಗೆ ಮನೆ ಹೋಗಿ ಮದುವೆಯಲ್ಲಿ ಹೋಗಿ ಸಮಾರಂಭದಲ್ಲಿ ಕಸ ಎಲ್ಲ ಹೊಡೆದು ಬಾಚಿ ಪಾಯಸ ಚಿಪ್ಪಲಾಕೆ ಬರ್ತಿದ್ದ ಅಂತ ಬಡವ್ರು ನಾವು. ಅರ್ಥ ಮಾಡ್ಕೊಳ್ಳಿ. ನೀವು ಅಂತ ಯಾರು ನೋಡಿ ನಗಬೇಡಿ. ಆಮೇಲೆ ಯಾರ ಗಂಡ ತೀರಿದ್ದಾರೆ ಅಂತ, ಗಂಡ ಏನಾಗಿದ್ದಾರೆ ಅಂತ ಅವ್ರು ನೋಡಿ ಹೆಣ್ಮಕ್ಳು ನೋಡಿ ನಗೋದು, ಗಂಡರ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮನೆ ಬಗ್ಗೆ ಎಚ್ಚರವಿರಿ. ನೀವು ಗಂಡರ ಮನೆ ಬಗ್ಗೆ ನೋಡ್ತಾ ನಿಮ್ಮನೊಳಗೆ ಯಾರು ನುಸ್ಬಿಡ್ತಾರೆ. ನೀವು ಗಂಡರ ಮನೆಯ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮನೆ ನುಸ್ತಾ ಇರ್ತಾರ. ತಂಗಿ, ನೀನು ಸಾಲ ಮಾಡಿದ್ರು ಕೊಟ್ಟ ಅಮ್ಮ ಕೊಡ್ತಾ ದುಡ್ಡ? ಆತರ ಸ್ವಾಮೀಜಿ ಅಲ್ಲ, ನಾನು ಆತರ ಸ್ವಾಮೀಜಿ ಯಾರಾದ್ರೂ ಕೇಳಿದನಪ್ಪ. ನಾನು ಆತರ ಸ್ವಾಮೀಜಿ ಅಲ್ಲ. ನಾನು ಬರೀ ಊಟ ಕೇಳೋಣ, ಬಿರಿಯಾನಿ ಕೇಳೋ ಸ್ವಾಮೀಜಿ ಎಲ್ಲ ಕೇಳಲ್ಲ. ಖಾಲಿ ಬೀಳೋದು, ಕೈ ಹೇಳೋದು, ಬಿಲ್ಡಪ್ ಕೊಡೋ ಸ್ವಾಮೀಜಿಗಳಂತೂ ಆಗದೇ ಇಲ್ಲ. ನಾನು ಹೆಂಗ್ ಗೊತ್ತಾ, ಇರೋ ಮಂಟ ಚೆನ್ನಾಗಿರ್ಬೇಕು, ತಾಯ ಮುಂದೆ ಒಳ್ಳೆ ಸಾಹಸ ಆಗ್ಬೇಕು. ದೇವ್ರನ್ನ ನಾನು 3 ಕೇಳೋದು. ಒಂದು, ಯಾರು ಕೊಟ್ಟು ತೂನ್ಸ್ಬೇಡ ಅಂತ. 2ನೇದು ಹೆಂಗ್ ಗೊತ್ತಾ, ಎಲ್ಲಿದಾಗ ಬರೋ ಸಹ ಗೊತ್ತಿಲ್ಲ, ಅಲ್ಲಿದಾಗ ಕಾಯಿಲೆ ಕೊಡ್ಬೇಡ ಅಂತ. 3 ಒಂದು ಏನಂತ ಹೇಳೋಣ, ಏನಿರ್ಬೋದು 3ನೇದು? ಸಾಧ್ಯವಾದ ₹1 ಸಹಾಯ ಮಾಡೋಣ ಯಾರಿಗಾರ ಅಂತ. ದಾನ, ಹಿರಮಂಟ ದಾನ ಮಾಡೋಣ ಅಂತ. ಮಾಡೋಣ ಬೇಡವಾ? ಸರಿ. ಯಾಕೆ ಇದು ಅಂದ್ರೆ, ಅನ್ನೋದಾದ್ರೆ ದೇಶದಲ್ಲಿ ಇವತ್ತು ಏನ್ ನಡೀತದೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಏನ್ ನಡೀತದೆ? ನೀವೆಲ್ಲ ಇನ್ಸ್ಟಾಗ್ರಾಮ್ ಯಾವ್ದು ಬರುತ್ತೆ, ರೀಲ್ಸ್ ಯಾವ್ದು ಬರುತ್ತೆ, ಯೂಟ್ಯೂಬ್ ಅಲ್ಲಿ ಯಾವ್ದು ಬರುತ್ತೆ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, IPL ಯಾವಾಗ ಶುರುವಾಗುತ್ತೆ ಅಂತ ನಮ್ಮ ಹುಡುಗರು ಎಲ್ಲ ತಲೆ ಹುಚ್ಚು. ಸೀರಿಯಲ್ ಅವರು ಬಿಡೋದೇ ಇಲ್ಲ, ಅದನ್ನು ಹುಚ್ಚು ನಮ್ಗೆಲ್ಲ. ನಾವೆಲ್ಲ ಇಷ್ಟೊಂದು ಸಂತೋಷ ಇರೋ ಕಾರಣ, ಅಲ್ಲಿ ಎಷ್ಟೋ ತಾಯಂದ್ರು ಮಕ್ಕಳನ್ನ ಎತ್ತಿ ಅಲ್ಲಿ ದೇಶಕ್ಕೆ ಹಾಕ್ಬಿಟ್ಟಾರೆ. ಅಲ್ಲಿ ಅವರು ಪ್ರಾಣ ತ್ಯಾಗ ಮಾಡ್ಕೊಂಡು ಏನಾರು ಮಾಡ್ತಾರೆ. ನಾವಂತೂ ಹೋಗೋ ಅದೃಷ್ಟ ಪಡೆದಿಲ್ಲ, ಅಲ್ಲಿ ಹೋಗಕ್ಕೆ ನಮ್ ಕೈಲಿ ಆಗಲ್ಲ. ಅದಕ್ಕೆ ಹೋಗಿರೋರ್ನ ಇಲ್ಲಿಂದ ಏನ್ ಮಾಡೋಣ ಅಂದ್ರೆ ಏನ್ ಮಾಡೋಣ, ಅವರೊಬ್ಬರೇ ಅಲ್ದಲೆ ಈ ದೇಶದಲ್ಲಿ ಯಾರ್ಯಾರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹಿಡಿದು, KVರಿಂದ ಹಿಡಿದು, ಈ ಡಾಕ್ಟರಿಂದ ಹಿಡಿದು, ಎಷ್ಟೋ ಜನ ಮುನ್ಸಿಪಾಲ್ ಹಿಡಿದು ಪಬ್ಲಿಕ್ ಎಷ್ಟೋ ಜನ ಸೇವೆ ಮಾಡ್ತಾರೆ. ಎಲ್ಲರೂ ಸೇರಿ ಇವತ್ತು ಯಾರ್ಯಾರು ನಮ್ಗೆ ಅನ್ನ ಹಾಕಿದೀರಿ, ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ಸೀರೆ ತಂದು ಕೊಟ್ಟಿರಿ. ಮುಖ್ಯವಾಗಿ ದೇಶ ಕಾಯ್ದ ರಕ್ಷಣೆಗೆ ಒಂದ್ಸರಿ ಜೋರ ನಿಮ್ಗೆ ಭಕ್ತಿ ಇದ್ರೆ ಮನಸ್ಫೂರ್ತಿಯಾಗಿ ಇದು ಬರೀ ಚಪ್ಪಾಳೆ ಆಗ್ಬಾರ್ದು. ನಮ್ಮ ಆಶೀರ್ವಾದ, ನಾವು ದೇವ್ರನ್ನ ಬೇಡ್ಕೋಬೇಕು. ತಾಯಂದ್ರ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು. ಯಾಕೆಂದ್ರೆ ಜೀವ ಹೋಗುತ್ತೆ ಅಂತ ಬರ್ತಿರೋ ಹೋರಾಡ್ತಾ ಇರೋ ಪುಣ್ಯಾತ್ಮರು ಅಲ್ವಾ? ನೀವು ನಿಮ್ಮ ಮಕ್ಕಳನ್ನ ದೇಶಕ್ಕೋಸ್ಕರ ಏನೋ ಬೆಳೆಸಿ. ಮಗ ಓದೇನೆ, ಮನೆ ಮಲ್ಕೊಂಡನೆ, ಡಿಗ್ರಿ ಮಾಡೇನೆ, ಕೆಲ್ಸಕ್ಕೆ ಹೋಗಲ್ಲ, ಅದನ್ನ ಹೇಳ್ಬೇಡಿ, ಬೇಜಾರಾಗ್ತದೆ. ಸಾಕಷ್ಟು ಅಪ್ಪ ಸಿಗಲ್ಲ. ದಯವಿಟ್ಟು ಅಪ್ಪವನ್ನು ಒದಿಬೇಡಿ. ತಿನ್ನ ಅನ್ನೋದ್ಮೇಲೆ ಅಹಂಕಾರ ಮಾಡ್ಬೇಡಿ. 2ನೇ ನೀವು ನಮ್ ಕೆಡೋದು. ಆಮೇಲೆ ಕಂಡರ ಮನೆ ಬಗ್ಗೆ ನೋಡ್ಬೇಡಿ. 3 ಡಿಗ್ರಿ ಓದಿಸಿ, ಕೊನೆಯಾಗಿ ಹೇಳ್ತೀನಿ, 3 ಡಿಗ್ರಿ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು. ನೀವು 1 ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು ಅಂತ, ಅಣ್ಣ ತಮ್ಮಗಳು ಒಗ್ಗಟ್ಟ ಇರಬೇಕು ಅಂತ. 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡ್ಬೋದು, ಕಂಡರ ಮನೆ ಬಗ್ಗೆ ನೋಡಬಾರ್ದು. 3ನೇದು ಆಸ್ತಿದಷ್ಟು ಕಾಚಾಚಿ, ಸಾಧ್ಯವಾದ ₹1 ದಾನ ಮಾಡಿ. ನಾನು ತುಂಬಾ ಶ್ರೀಮಂತ ಆರೋಗ್ಯದಲ್ಲಿ ಮತ್ತೆ ಜನ ಸಂಪನ್ನಲ್ಲಿ. ನೀವು ಮಾಡ್ತಾ ಬನ್ನಿ, ಆಗ ಜನ ದೇವರು ತಾನಾಗಿ ಕೊಡುತ್ತೆ. ನಾವು ದೇವ್ರನ್ನ ಏನು ಕೇಳಲ್ಲಪ್ಪ. ನೀವು ಕೊಡ್ತಿರಲ್ಲ ಕಾಣಿಕೆ ದುಡ್ಡು, ಅದೇ ಸಾಕು. ನೋಡಿ, ನೀವು ಕೊಡೋ ದುಡ್ಡನ್ನ ನಾವು ಸ್ವಲ್ಪ ತಿಂದು ಬಡವರಿಗಂತ ಒಂದು ಸಣ್ಣ ಗುಡಿ ಕಟ್ಕೊಂಡಿನಿ, ಎಲ್ಲ ಸಣ್ಣ ಮನೆ ಕಟ್ಕೊಂತ ಇದೀನಿ. ಹಿಂಗೇದೀನಿ ನಾನು. ಅವೇ 8 ಕಾರು, ಅವೇ ನಾನೇ ಆರೋಗ್ಯ ಇದೆ. ನಾನು ಏನು ಕೇಳಲ್ಲ. ನೀವೇ ಕೊಡ್ತಿರಲ್ಲ, ಬಂದು ಕೊಡಲ್ವಾ? ಬಟ್ಟೆ ಕೊಡಿಸ್ತೀರಿ, ಶರ್ಟ್ ನೋಡಿ. ಕೆನಡಾದಿಂದ ವಾಚ್ ಬಂದಿದೆ, 8 ವರ್ಷ ಮಗು ಆಯ್ತು ಅಂತ. ಚೆನ್ನಾಗಿದೆಯಾ? ಯಾರು ಕಣ್ಣಾಕ್ಬೇಡ. ಆಯ್ತಾ? ಲೈನಲ್ಲಿ ಬನ್ನಿ.
ಡ್ರೈವರ್ಗಳು ಅಂತ ಯಾರು ಬಂದಿದ್ದೀರಾ?